ನಮಸ್ಕಾರ. ಅರಿಸು ಮತ್ತೆ ಉಸಗಿ ಸೇಫ್ ಆಗಿದ್ದಾರೆ, ಕತೆ ಮುಗೀತು ಅಂತ ನಾವು ಅನ್ಕೊಂಡಿದ್ವಿ. ಆದರೆ ಬಾರ್ಡರ್ಲ್ಯಾಂಡ್ ಅಷ್ಟು ಸುಲಭವಾಗಿ ಬಿಡೋ ತರ ಕಾಣ್ತಿಲ್ಲ. ಹೌದು. ಆ ನೆರಳು ಇನ್ನೂ ಇದೆ ಅನ್ನಿಸ್ತಿದೆ. ಸೊ ಇವತ್ತು ನಾವು ಬಾರ್ಡರ್ಲ್ಯಾಂಡ್ ಹಿಂದಿರುಗುವ ಅಪಾಯ ಅಂದ್ರೆ ಸೀಸನ್ 3ರ ಟ್ರೇಲರ್ ಬಗ್ಗೆ ಮಾತಾಡೋಣ, ಅದರ ವಿಶ್ಲೇಷಣೆ ನೋಡೋಣ. ಖಂಡಿತ. ಈ ಟ್ರೇಲರ್ ನೋಡಿದ್ಮೇಲೆ ಬಾಪ್ರೇ, ಎಷ್ಟೊಂದು ಪ್ರಶ್ನೆಗಳು. ಉಸಗಿ ಯಾಕೆ ಕಾಣೆಯಾದಳು? ಆ ಜೋಕರ್ ಕಾರ್ಡ್ ಯಾಕೆ ಬಂತು? ಆಮೇಲೆ ಆ ಡೇಂಜರ್ ಲೆವೆಲ್ ಅದು ತುಂಬಾ ಜಾಸ್ತಿ ಆದಾಗ ಕಾಣ್ತಿದೆ ಅಲ್ವಾ? ಹೌದು ಹೌದು. ದೈಹಿಕ ಅಪಾಯಗಳು ಮತ್ತೆ ಆ ಸೈಕೊಲಾಜಿಕಲ್ ಗೇಮ್ಸ್, ಉಫ್, ಎಲ್ಲಾ ವಾಪಸ್ ಬರೋ ಹಾಗೆ ಇದೆ. ಸೊ ಈ ಸೀಸನ್ ಯಾವ ಕಡೆ ಹೋಗುತ್ತೆ, ಪಾತ್ರಗಳಿಗೆ ಮುಂದೆ ಏನೆಲ್ಲ ಇದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಓಕೆ, ಫಸ್ಟು ಅವರು ರಿಯಲ್ ವರ್ಲ್ಡ್ಗೆ ವಾಪಸ್ ಬಂದಿದ್ದಾರೆ ಅಲ್ವಾ? ಮದ್ವೆನೂ ಆಗಿರೋ ಹಾಗೆ ತೋರಿಸ್ತಾರೆ. ಹೌದು, ನೋಡೋಕೆಲ್ಲ ಶಾಂತವಾಗಿದೆ ಅನಿಸುತ್ತೆ. ಆದ್ರೆ ಅರಿಸುಗೆ ಬರೋ ಆ ಫ್ಲಾಶ್ ಬ್ಯಾಕ್ಗಳು, ಕನಸುಗಳು, ಅದರ ಅರ್ಥ ಏನು? ಅದೇ ಮೇನ್ ಪಾಯಿಂಟ್. ಹೊರಗಿಂದ ನೋಡಿದ್ರೆ ಎಲ್ಲ ಸರಿ ಇರ್ಬೋದು, ಆದ್ರೆ ಆ ನೆನಪುಗಳು ಅವ್ ಹೋಗಿಲ್ಲ. ಅಂದ್ರೆ ಅವ್ರ ಎಸ್ಕೇಪ್ ನಿಜವಾದ ಎಸ್ಕೇಪ್ ಆಗಿರ್ಲಿಲ್ವಾ? ಜಸ್ಟ್ ಒಂದು ಬ್ರೇಕ್ ಅಷ್ಟೇನಾ? ಬಹುಶಃ ಹಾಗೇನೇ ಇರ್ಬೇಕು. ಯಾಕಂದ್ರೆ ಬಾರ್ಡರ್ಲ್ಯಾಂಡ್ ಅವರನ್ನ ಪೂರ್ತಿಯಾಗಿ ಬಿಟ್ಟಿಲ್ಲ ಅನ್ನೋದು ಸ್ಪಷ್ಟ ಆಗ್ತಿದೆ. ಈ ಪರಿಸ್ಥಿತಿಯಲ್ಲೇ ಉಸಗಿ ಕಾಣಿಯಾಗದು ಇದು ಕಾಕತಾಳೀಯ ಇರ್ಬೋದಾ, ಅಥವಾ ಇದರ ಹಿಂದೆ ಏನಾದ್ರೂ ಪ್ಲಾನ್ ಇದ್ಯಾ? ಆ ಡಾಕ್ಟರ್ ಯುಜಿ ಬಗ್ಗೆ ಏನೋ ಕೇಳ್ಬರ್ತಿದೆ. ಹೌದು, ಸಾವಿನ ನಂತರದ ಜೀವನದ ಸಂಶೋಧಕ ಅಂತ ಅವನ ಬಗ್ಗೆ ಹೇಳ್ತಾರೆ. ಅವನು ಉಸುಗಿನ ಮತ್ತೆ ಬಾರ್ಡರ್ಲ್ಯಾಂಡ್ಗೆ ಎಳ್ಕೊಂಡಿರೋ ಸಾಧ್ಯತೆ ಇದೆ. ಅದೇ ಟೈಮಲ್ಲಿ ಅರಿಸುಗ್ ಬಂದ ಕಡೆಯಿಂದ ಆ ಜೋಕರ್ ಕಾರ್ಡ್ ಸಿಗುತ್ತೆ. ಎಕ್ಸಾಕ್ಟ್ಲಿ. ಇದು ಜಸ್ಟ್ ಇನ್ನೊಂದು ಗೇಮ್ ಅಲ್ಲ, ಇದು ಫೈನಲ್ ಕಾಲ್ ತರ ಇದೆ. ಜೋಕರ್ ಕಾರ್ಡ್ ಅಂದ್ರನೆ ಅಸ್ತವ್ಯಸ್ತತೆ, ಅನಿರೀಕ್ಷಿತತೆ ಅಲ್ವಾ? ಕಂಪ್ಲೀಟ್ ಖೇಯಾಸ್. ಕರೆಕ್ಟ್. ಟ್ರೇಲರ್ನ ದೃಶ್ಯಗಳು ಅದನ್ನೇ ತೋರಿಸ್ತಿವೆ. ಲೇಸರ್ ಕಿರಣಗಳು, ಬೆಂಕಿ ಬಾಣಗಳು, ಎಲೆಕ್ಟ್ರಿಕ್ ಬಲೆಗಳು. ಬಾಪ್ರೆ, ಈ ಸಲ ದೈಹಿಕ ಅಪಾಯಗಳು ಹಿಂದೆಂದಿಗಿಂತಲೂ ಜಾಸ್ತಿ ಅಂತಾಯ್ತು. ಖಂಡಿತ. ಆ ಲೇಸರ್ ಕಿರಣಗಳು, ವಿದ್ಯುತ್ ಬಲೆಗಳು ಎಲ್ಲವೂ ನೋಡಿದ್ರೆ ಸರ್ವೈವಲ್ ಚಾಲೆಂಜ್ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಏನೋ ಭಯ ಹುಟ್ಟಿಸ್ತತೆ, ಮೇಜರ್ ಕ್ಯಾರೆಕ್ಟರ್ಗೆ ಏನಾದ್ರೂ ಆಗುತ್ತಾ ಅಂತ. ಹೌದು, ಆ ಸೀನ್ ಬಗ್ಗೆ ತುಂಬಾ ಚರ್ಚೆ ನಡೀತಿದೆ. ರಿಸ್ಕ್ ಲೆವೆಲ್ ತುಂಬಾನೇ ಹೆಚ್ಚಾಗಿದೆ. ಬರೀ ಫಿಸಿಕಲ್ ಡೇಂಜರ್ ಅಷ್ಟೇನಾ, ಅಥವಾ ಸೀಸನ್ 1-2ರಲ್ಲಿ ಇದ್ದ ಹಾಗೆ ಆ ಮೈಂಡ್ ಗೇಮ್ಸ್, ಸೈಕಾಲಜಿಕಲ್ ಟಾರ್ಚರ್ ಎಲ್ಲ ವಾಪಸ್ ಬರುತ್ತಾ? ಆ ಸೂಚನೆಗಳಂತೂ ಖಂಡಿತ ಇವೆ. ಬರೀ ಆಕ್ಷನ್ ಅಲ್ಲ, ಟ್ರೇಲರಲ್ಲಿ ಕೆಲವು ಕಡೆ ಕಾಂಪ್ಲೆಕ್ಸ್ ಸನ್ನಿವೇಶಗಳು ಕಾಣಿಸ್ತಿವೆ. ರೆಡ್ಡಿಟ್ನಲ್ಲೆಲ್ಲ ಮಾತಾಡ್ಕೊಳ್ತಿದ್ದಾರೆ, ಆ ಜೈಲ್ ಕೋಣೆ ಅಥವಾ ಮ್ಯಾಥ್ಸ್ ಗೇಮ್ ತರಹದ್ದು ಏನಾದ್ರೂ ಇರಬಹುದಾ ಅಂತ. ಹೌದು, ಇರಬಹುದು. ಬಹುಶಃ ಈ ಸಲ ದೈಹಿಕ ಮತ್ತು ಮಾನಸಿಕ ಸವಾಲುಗಳ ಒಂದು ಭಯಂಕರವಾದ ಮಿಕ್ಸ್ ಇರಬಹುದು. ಅಂದ್ರೆ ಇದು ಜಸ್ಟ್ ಬಟ್ಕಿ ಉಳಿಯೋ ಆಟ ಅಲ್ಲ ಅಲ್ವಾ? ಅರಿಸುವಿಗೆ ಇದು ತುಂಬಾ ಪರ್ಸನಲ್ ಆಗ್ತಿದೆ, ಉಸ್ಗಿನ ಉಳಿಸೋದು. ನಿಖರವಾಗಿ. ಆಮೇಲೆ ಅವನ ಪಾಸ್ಟ್, ಆ ಗಿಲ್ಡ್ ಫೀಲಿಂಗ್ ಎಲ್ಲವೂ ಸೇರ್ಕೊಂಡು ಇದು ಬರೀ ಸರ್ವೈವಲ್ ಗೇಮ್ ಅಲ್ಲ. ಪ್ರೀತಿ, ತಪ್ಪಿತಸ್ಥ ಭಾವನೆ, ಸೇಡು ಎಲ್ಲವೂ ಸೇರಿದೆ ಅನ್ಸುತ್ತೆ. ಹೌದು. ಮತ್ತೆ ಆ ಜೋಕರ್ ಕಾರ್ಡ್, ಅದು ಸಾವು ಮತ್ತು ಪುನರ್ಜನ್ಮದ ಸಂಕೇತ ಅಂತಾನೂ ಹೇಳ್ತಾರೆ. ಅಂದ್ರೆ ಏನ್ ಬೇಕಾದ್ರೂ ಆಗ್ಬೋದು, ಅನಿರೀಕ್ಷಿತತೆ ಗ್ಯಾರಂಟಿ. ಮಂಗಾದ ಎಂಡಿಂಗಿಂತ ಇದು ಬೇರೆ ದಾರಿ ಹಿಡಿತಿದೆ ಅಂತ ಸ್ಪಷ್ಟ ಆಗ್ತಿದೆ. ಹೌದು, ಎಸ್ಕೇಪ್ ಆಗೋ ಬದಲು ಅವರು ಇನ್ನೂ ಆಳಕ್ಕೆ ಹೋಗ್ತಿದ್ದಾರೆ. ಬಹುಶಃ ಒಂದು ಅನಿವಾರ್ಯತೆಗೆ ಒಳಗಾಗ್ತಿದ್ದಾರೆ. ಇದೊಂಥರ ಗತಕಾಲದ ಆಘಾತದಿಂದ ಇನ್ನೂ ಹೊರ ಬರಲಾರದ ಜೋಡಿಯ ಕಥೆ ತರ ಇದೆ ಅಲ್ವಾ? ಒಬ್ರು ಕಳೆದು ಹೋದ್ರ ಇನ್ನೊಬ್ರು ಅವ್ರಿಗೋಸ್ಕರ ಸಾಯಕ್ ರೆಡಿ ಆಗ್ತಾರೆ. ಹೌದು. ರೆಡಿಟ್ನಲ್ಲಿ ಯಾರೋ ಹೇಳ್ದ ಹಾಗೆ ಉಸಗಿಗೆ ಏನೋ ಕೆಟ್ಟದ್ದಾಗತ್ತೆ. ಆಗ ಅರಸು ಅವಳನ್ನ ಉಳಿಸೋಕ್ ಹೋಗ್ತಾನೆ. ಇದು ಈ ಸೀಸನ್ನ ಇಮೋಷನಲ್ ಕೋರ್ ಇರಬಹುದು. ಆ ಮಾತು ನಿಜಕ್ಕೂ ಪರಿಸ್ಥಿತಿಯ ಗಂಭೀರತೆಯನ್ನು ತೋರಿಸುತ್ತೆ. ಬಾರ್ಡರ್ಲ್ಯಾಂಡ್ ಈಗ ಬರೀ ಕೊಲ್ಲೋ ಜಾಗ ಅಲ್ಲ, ಅದು ಒಳಗಿಂದಲೇ ಮುರಿಯೋ ಜಾಗ ಆಗ್ತಿದೆ. ಮಾನಸಿಕವಾಗಿ ಹಿಂಸೆ ಕೊಡೋ ಕ್ಷೇತ್ರ. ಓಕೆ, ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಸೀಸನ್ 3 ಟ್ರೇಲರ್ ಏನ್ ಹೇಳ್ತಿದೆ ಅಂದ್ರೆ, ಉಸಗಿ ಕಣ್ಮರೆ ಬಹುಶಃ ಕಿಡ್ನಾಪ್ ಆಗಿದ್ದಾಳೆ. ಜೋಕರ್ ಕಾರ್ಡ್ ಬಂದು ಅರಸು ವಾಪಸ್ ಹೋಗ್ಲೇಬೇಕಾದ ಪರಿಸ್ಥಿತಿ. ಹಿಂದೆಂದಿಗಿಂತಲೂ ಜಾಸ್ತಿ ಫಿಸಿಕಲ್ ಡೇಂಜರ್ಸ್, ಆಮೇಲೆ ಸೈಕಾಲಜಿಕಲ್ ಆಟಗಳು ವಾಪಸ್ ಬರೋ ಸೂಚನೆ. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಅರಿಸುವಿನ ಅತಿ ವೈಯಕ್ತಿಕ ಹೋರಾಟ. ಕರೆಕ್ಟ್. ಸೊ ಈ ಹೊಸ ಅಧ್ಯಾಯ ನೆಟ್ಫ್ಲಿಕ್ಸ್ನಲ್ಲಿ ಸೆಪ್ಟೆಂಬರ್ 25, 2025ಕ್ಕೆ ಬರ್ತಿದೆ. ಎಲ್ಲರೂ ಕಾಯ್ತಾ ಇದ್ದಾರೆ. ಒಂದು ಕೊನೆ ಪ್ರಶ್ನೆ. ಜೋಕರ್ ಕಾರ್ಡ್ ಅಂದ್ರೆ ಅಲ್ಟಿಮೇಟ್ ಕೇಯಾಸ್ ಫೈಟ್ ಇಷ್ಟು ಪರ್ಸನಲ್ ಆಗಿದೆ. ಹಾಗಾದ್ರೆ ಈ ಸಲದ ಗೇಮ್ ಇದೆಯಲ್ಲ, ಅದರ ನಿಜವಾದ ಉದ್ದೇಶ ಅರಿಸುವನ್ನ ಬರೀ ಫಿಸಿಕಲಿ ಸೋಲ್ಸದಾ, ಅಥವಾ ಅವನನ್ನ ಎಮೋಷನಲಿ ಕಂಪ್ಲೀಟ್ ಆಗಿ ಬ್ರೇಕ್ ಮಾಡೋದಾ?
ಅದು ನಿಜಕ್ಕೂ ಯೋಚನೆ ಮಾಡ್ಬೇಕಾದ ವಿಷಯ. ಒಂದ್ ವೇಳೆ ಅವನು ಉಸ್ಕಿನ ಉಳಿಸಿದ್ರೂ ಆ ಗೆಲುವಿಗೆ ಅವನು ತೆರಬೇಕಾದ ಬೆಲೆ ಅವನ ಮಾನಸಿಕ ಸ್ಥಿತಿ ಆಗಿರಬಹುದಾ? ಅಥವಾ ಇನ್ನೊಂದು ಸಾಧ್ಯತೆ, ಅವರು ರಿಯಲ್ ವರ್ಲ್ಡ್ ಅಂತ ಅನ್ಕೊಂಡಿರೋದೇ ಬಾರ್ಡರ್ಲ್ಯಾಂಡ್ನ ಇನ್ನೊಂದು ಲೆವೆಲ್ ಆಗಿದ್ರೆ. ಓ, ಅಂದ್ರೆ ಅವರ ಎಸ್ಕೇಪ್ ಅನ್ನೋದೇ ಇಲ್ಲಿವರೆಗಿನ ಅತಿ ದೊಡ್ಡ ಅತಿ ಕ್ರೂರವಾದ ಗೇಮ್ ಆಗಿತ್ತಾ? ಏನಂತೀರಾ? ಹೇಳೋಕ್ಕಾಗಲ್ಲ, ಕಾದ್ ನೋಡ್ಬೇಕು.